ಸುತ್ತಲಾರ ದೇವ್ರು ಉಳ್ದಿಲ್ಲ, ಕದ್ದಲೆ ದೇವ್ರಿಗೇನು ಬೇಡ್ಕೊಳಕತ್ತಿದೇನು? ನಿನಗ ಆ ಭಾಗ್ಯನ ಬರ್ದಿಲ್ಲ ನೋಡು. ಇನ್ಮ್ಯಾಲ ನನ್ನ ಮಗನ ಪೂರ್ತಕ್ಕೆ ಬಿಟ್ಬಿಡು. ಮಕ್ಳಿದ್ರಷ್ಟ ನನಗೂ ಈ ಮನೆಗೆ ಸಂಬಂಧ ಐತೇನ್ರಿ? ನಿನ್ನಿಂದ ನನ್ನ ಮಗಗ ಊರಾಗ ಮಂದಿ ಆಡ್ಕೊಳಕತ್ಯಾರ. ಯಾರಿಂದ ಯಾರು ಮರ್ಯಾದೆ ಹೋತು? ನನ್ನಿಂದ ಅಂತ ನಾ ಒಪ್ಕೊಂತೀನ್ರಿ, ಆದ್ರ ನಿಮ್ಮ ಮನಸ್ಸಾಕ್ಷಿ ಒಪ್ಕೊಂತೈತ್ಯಾ? ನಿನಗೆ ಮಕ್ಕಳಾಗ್ಲಿಕ್ಕೆ ಏನಾತ? ನನ್ನ ಮಗ ಗಂಡ ಸದಾನ, ಇನ್ನೊಂದು ಮದುವೆ ಆಗಕ್ಕೆ ಬಿಟ್ಬಿಡು ಅವನ. ಅವ್ರನ್ನ ನಂಬಿ ಈ ಮನೆ ನಂಬಿ ನಾ ಅದೀನಿ. ನನ್ನ ಪರಿಸ್ಥಿತಿ ಏನಾಗ್ಲಿಕ್ಕಿಲ್ಲ. ಹೆರ್ಲಾರ ಹೆಣ್ಣ ಹಣ್ಣು ಕೊಡ್ಲಾರ್ದ ಮರಕ್ಕ ಸಮ. ಅಂದ್ರ ಹಣ್ಣು ಕೊಡ್ತೈತಿ ಅನ್ನೋ ಆಸೆ ಇಟ್ಕೊಂಡು ಒಂದು ಗಿಡ ಹಚ್ಚಿರ್ತೀವಿ. ಹಣ್ಣ ಕೊಡ್ತಿದ್ರಂದ್ರ ಆ ಗಿಡನ ಬಡ್ ಹೆಚ್ಚು ಕಡಿದು ಹಾಕ್ತೀವಿ. ಹಂಗ ನನ್ನ ಮಗಗ ಮದುವೆ ಯಾಕೆ ಮಾಡ್ಕೊಂಡೈತಿ? ನಮ್ಮ ವಂಶ ಬೆಳಿಲಿ ಅಂತ. ನಿನ್ನ ಹೊಟ್ಟ್ಯಾಗ ಮಕ್ಕಳ ಹುಟ್ಲಿಲ್ಲ ಅಂದ್ರ ನೀನ್ ಇದ್ರ ರೇಟ್ ಸತ್ರ ರೇಟ್. ಹಂಗೇನಾರ ನನಗೆ ಸಾವು ಬಂತಂದ್ರ ಮುತ್ತೈದಿ ಹಾಕಿ ಸಾಯ್ತೀನಿ. ಆದ್ರೆ ಹಿಂಗೆ ಚುಚ್ಚು ಮಾತಾಡಿ ನನಗೆ ಕೊಳ್ಬೇಡ್ರಿ. ಸ್ವಸಿ ಅನ್ನೋ ಸಂಬಂಧದಿಂದ ಒಂದು ಮಾತು ಹೇಳ್ತೀನಿ. ನನ್ನ ಮಗನ ಹಣ್ಣಿಗೆ ಇನ್ನೊಂದು ಬಾಸಿಂಗ್ ಬಿಗಿಸು. ಅದೇನ್ ಮಾಡಕತ್ತೀರಿ ಮಾಡ್ರಿ, ನೀವ್ ಮಾಡೋದ್ ನಿಮ್ಗೆ ಚಂದ ಕಾಣಕತ್ತೈತಿ. ಈಕಿನ ಮುಂದೆ ಇಟ್ಕೊಂಡು ಜಗಳ ಮಾಡಕತ್ತಿದ್ರೆ ಇಲ್ಲಿಗೆ ಬಿಟ್ಟು ಬಿಡ. ಈಗ ಏನಾತು? ಮಾಡ್ಕೊಟ್ಟಿದ್ರ ಮತ್ತೊಂದ್ ಮನಿಗ್ ಹೋಗದ್ಲಿಲ್ಲ, ಅವನಿಗೆ ಯಾಕೆ ಗಂಟ ಹಾಕಿದಿ? ಏನ ಆಗಿ ಹೋಗೈತಿ. ಈಗ ಜಗಳ ಮಾಡಿದ್ರೆ ಬರ್ತೈತನ? ಏನೋ ಪುಣ್ಯಕ್ಕ ಅವನ ಹೆಂಡತಿಗೆ ಏನೋ ಗೊತ್ತಿಲ್ಲ, ಗೊತ್ತಾದ್ರೆ ಏನಾಗೋದೈತಿ? ಆಕಿಗೆ ತಾಳಿ ಕಟ್ಟಿದಂಗ ಈಕಿಗೆ ತಾಳಿ ಕಟ್ಟ್ಯಾನಿಲ್ಲ. ಬಾಳೆ ಮಾಡ್ತಾರ. ಮಕ್ಕಳಾಗಿಲ್ಲ ಅನ್ನೋ ಚಿಂತೆಗದಾಳ. ಇದಿಷ್ಟು ಗೊತ್ತಾರ ಜೀವ ಇಡ್ತಾಳನ? ಮಕ್ಳಾಗಿಲ್ಲ ಅನ್ನೋ ಕಾರಣಕ್ಕೆ ಅವ್ರಪ್ಪ ಈಕಿಗೆ ಅವಂಗ ಮದುವೆ ಮಾಡ್ಯಾರ. ಆಕಿಗೆ ಮಕ್ಕಳಾಗಲಿಕ್ಕೆ ಏನತ್ತ? ಈಕಿಗರ ಮಕ್ಕಳು ಅದಾವು. ಇಷ್ಟಪಟ್ಟೇನೆ ಅಂತೇಳಿ ಮದ್ವಿ ಮಾಡ್ಕೊಂಡೆ, ಸಂಸಾರ ಚಂದಾಗತೈತಿ. ತುಡ್ಗ ಬಡ್ಗ ಮದ್ವಿ ಮಾಡ್ಕಂದ್ರ ಎಲ್ಲಿ ಸಂಸಾರ ಚಂದ ಉಳಿತಾವು? ವೈನಿ ಅವ್ರ ಕಿರಿಕಿರಿ ಜೊತೆ ನಿಮ್ ಕಿರಿಕಿರಿನೂ ಬಾಳ ಆಗ ಅಂತೈತಿ ನೋಡು. ನಂದೇನಾಗೈತಿ ಕಿರಿಕಿರಿ? ಸುಮ್ನಿಂದ್ರೆ ನಿಂದ ರಗಡಾಗೈತಿ. ಏನಾತ್ವ ಈಗ? ಫೋನ್ ಹಚ್ಚಿದ್ರ ಅಷ್ಟ ಮನಿಗ್ ಬರ್ತಾನ, ನಾ ನೆನ್ಪಿಲ್ಲೇನ ಅವನಿಗೆ. ತೊಡೆ ದಿವ್ಸ ಸ್ವಲ್ಪ ಸುಮ್ ಕುಂದ್ರವ. ಅವ್ನ ಹೆಂಡತಿಗೂ ಎಲ್ಲ ಗೊತ್ತಾಗಲ್ಲ, ಅವಾಗ ಹೊಂದ್ಕೊಳಕ್ ಬರ್ತೈತಿ. ಅಲ್ಲಿವರೆಗೂ ನಾ ಸುಮ್ಮ ಕುಂದಿರ್ಲಿ ಏನ? ಎಲ್ಲ ಆಗಕತ್ತಿದ್ದ ನಿನ್ನಿಂದ. ತಪ್ಪಾಗೈತೆ. ಈಗ ಉಗುಳಾಕು ಬರವಲ್ದು, ನುಂಗಾಕು ಬರವಲ್ದು. ಏನಾಗೋದು ಆಕೈತಿ? ನೀ ಸ್ವಲ್ಪ ಸುಮ್ ಕುಂದ್ರ. ಸುಮ್ ಕುಂತಷ್ಟು ಮನೆಗೆ ಬರ್ತೈತಿ. ನಾನೇ ಹೋಗಿ ಅವನ ಹೆಂಡತಿಗೆ ಹೇಳಿ ಬರ್ತೀನಿ. ಅದೇನೋ ಹೇಳ್ಬೇಕಂತ ಹೇಳಿ ದಿನ ನಮ್ಮ ಮನೆ ಬರ್ತಿ. ಹೇಳಾರ ಹಂಗ ಹೊಕ್ಕಿ. ಏನ್ ಹೇಳ್ಬೇಕಂತಿ ಹೇಳ. ಅಕ್ಕ ಎಲ್ರೂ ಸೇರಿ ನಿನಗೆ ಮೋಸ ಮಾಡಕತ್ತಾರ, ನಿನಗೆ ಯಾಕೆ ತಿಳಿವಲ್ದು? ಮನ್ಯಾಗ ನಮ್ಮ ಮಾವ ಮೋಸ ಮಾಡಾಕತ್ತಿದ್ದು ನನಗ ಮಕ್ಳಾಗಲ್ಲ ಅಂತೇಳಿ. ಅದನ್ನು ನಾನು ಅರ್ಥ ಮಾಡ್ಕೋಬೇಕಲ್ಲ. ನಾನು ಅದನ್ನ ಹೇಳಕತ್ತಿಲ್ಲ, ವಿಷಯ ಬ್ಯಾರೇನ ಐತಿ. ಏನೇ ಆದ್ರೂ ಏನಾದಕ್ಕೆ ಸಣ್ಣಾಗಿ ಬದುಕಬೇಕಲ್ಲ, ಅದು ಕೊಟ್ ಮನ್ಯಾಗ. ತಿಳ್ಕೊಂಡಕ್ಕೇದಿ ದೇವ್ರ ಯಾಕೆ ನಿಂಗೆ ಇಷ್ಟ ಕಾಡಕತ್ತಾನ? ಎಲ್ಲಾನು ಚಲೋ ಆದ್ರ ನೋವು ಅನ್ಭವಿಸೋದು ಯಾವಾಗ? ಇಂದ ನಗು ಮರ್ಸಿದ ದೇವ್ರು ನಾಳೆ ಮಗು ಕೊಟ್ಟಾನ. ಮಗು ಗುಂಗ್ನಾಗ ನೀನದಿ, ಆದ್ರ ಇಲ್ಲಿ ಆಗಕತ್ತಿರೋದ ಬ್ಯಾರೆ. ಏನೇ ಆದ್ರೂ ಕಂಡು ಕಾಣ್ದಂಗಿರ್ಬೇಕಂತ ಈ ವಿಷಯನ ಇಲ್ಲೇ ಬಿಟ್ಬಿಡ. ಮಕ್ಕಳ ಕೊಡ್ಲಿಕ್ಕಂತಂದ್ರ ಆ ದೇವ್ರು ನಮ್ಮ ಪಾಲಿಗೆ ಇದ್ದು ಸತ್ತಂಗಲ್ಲ ರೀ. ಒಲ್ಲಾದ ಮನಸ್ಸು ಕಲ್ಲು ಮಾಡಿಕೊಂಡು ದೇವ್ರಿಗೆ ಯಾಕೆ ಹಂಗೆ ಮಾತಾಡ್ತಿ? ಇವತ್ತು ದೇವ್ರು ಕಷ್ಟ ಕೊಟ್ಟಾನ, ಮುಂದೊಂದು ದಿನ ಕೈ ಹಿಡಿಬೋದು. ಇನ್ನೊಮ್ಮೆ ಮಾತಾಡಬೇಡ. ನಾ ಹಿಂಗೆ ಮಾತಾಡಬಾರ್ದಂತಂದ್ರ ನೀವು ಇನ್ನೊಂದು ಮದುವೆ ಮಾಡ್ಕೊಡ್ರಲ್ಲ. ತುಡ್ಗ ಬಡ್ಗ ಮಾಡ್ಕೊಂಡು ಮದುವೆ ವಿಷಯಕ್ಕೆ ಹೇಳಿಬಿಡ್ಲೇನ? ಆಕಿನ ಬಾಯಾರೆ ಆಕಿನ ಇನ್ನೊಂದು ಮದುವೆ ಮಾಡ್ಕೊಂಡು ಹಾಕತ್ತಾಳೆ. ಇಟ್ಟು ನನ್ನ ನಂಬಿಕೆ ಇಟ್ಟ ಅಂದ್ರೆ ಆ ಮಾತು ಹೇಳೋದು ತಪ್ಪಾಕೈತೆ. ನೀ ಇರುವಾಗ ನನಗೆ ಇನ್ನೊಂದು ಮದುವೆ ಯಾಕ? ಮಕ್ಕಳ ಸಂಬಂಧ, ವಂಶ ಬೆಳೆ ಸಂಬಂಧರ ನೀ ಇನ್ನೊಂದು ಮದುವೆ ಆಗ್ಬೇಕು. ನಿನ್ನ ಮನಸ್ಸ ಮಗುವಿನಂಗೈತಿ. ನೀನ ಈ ಮನೆಗೆ ಒಂದು ಮಗು ಇದ್ದಂಗೆ, ಮತ್ತೆ ಯಾಕೆ ಮಕ್ಕಳ ಮರಿ ಅಂತ ಚಿಂತೆ ಮಾಡ್ತಿ? ಅಪ್ಪನ ಸಂಬಂಧ ಏನಾರ ಕಿರಿಕಿರಿ ಆಗತ್ತೇನ? ಮಾವಗೂ ಮೊಮ್ಮಕ್ಕಳು ಆಡಿಸ್ಬೇಕಂತೇಳಿ ಆಸೆ ಇರೋದಿಲ್ಲನೆ? ಊರು ಮಂದಿ ಮಾತು ಕಿವೆ ಹಾಕೊಂಡು 108 ಚಿಂತೆ ಮಾಡೋ ಬದಲಿ ನನ್ನ ಪಾಲಿಗೆ ನನ್ನ ಗಂಡ ಅದಾನಲ್ಲ ಅನ್ನೋ ಸಂಬಂಧ ಬದುಕಿಬಿಟ್ಟೆ ಅಂದ್ರೆ ಬಾಳೆನ ಬಂಗಾರ ಆಕೈತಿ. ನೀವು ನನಗೆ ಸಮಾಧಾನ ಮಾಡ್ಬೋದು, ಆದ್ರೆ ನನ್ನ ಮನಸ್ಸಿಗೆಲ್ಲ. ಮೌನವಾಗಿ ಕೂತಿ ಅಂದ್ರೆ ನಿನ್ನ ಮನುಷ್ಯನ ಮಾತ್ರ ಏನು?
ನೀವು ಮತ್ತೊಂದು ಮದ್ವೆ ಮಾಡ್ಕೋಬೇಕು. ಇನ್ನು ಎಷ್ಟು ದಿನ ಅಂತ ಹಿಂಗ ಮಾಡಾವ? ಸಮಸ್ಯೆ ಸ್ವಲ್ಪ ಕಡಿಮೆ ಆಗುತ್ತಕ. ಆಕಿಗೆ ತಾನ ಸುದ್ದಿ ಗೊತ್ತಾಗುತ್ತನಕ ತಿಳ್ಕೊಂಡಾಕ ನೀನು ಗಪ್ಪಾಗಲ್ಲ. ಒಂದು ಕೆಲಸ ಮಾಡ, ಮನಿಗಾರ ಕರ್ಕೊಂಡೋಗು, ಇಲ್ಲ ಬೇರೆ ಮನೆ ಮಾಡ್ಯಾರ ಇಡು. ಬ್ಯಾರೆ ಮನೆ ಮಾಡಿಟ್ರ ಅಲ್ಲಿ ಒಬ್ಬೇಕಿನ ಏನಂತಿರ್ತಿ? ಇಲ್ಲಿ ನಿಮ್ಮ ಅಣ್ಣನ ಮನ್ಯಾಗ ಅದಿ ಇಲ್ಲ, ಎಲ್ಲರಿಗೂ ಗೊತ್ತಿದ್ದದೈತ್ಲ. ಬರೆದು ಹೋಗೋದು ಮಾಡ್ತೀನಿ. ನಿನಗೇನಾಗತ್ತದ ಅಲ್ಲಿ? ನಮ್ಮ ಮೊಯ್ನಿ ಸೇರ್ಲಾರ್ದಂಗೆ ಮಾಡ ಅಂತಾಳ. ಅಲ್ಲಿ ಹೆಂಗೆ ಕಾಲು ನಿಂದಿರ್ತಾವು? ಆಕಿನ ಮುಂದೆ ಹಾಕೊಂಡ ಚಂದಗೆ ಮಾತಾಡೋಕೋತಿರ. ಇಲ್ಲಾಂದ್ರೆ ಮನೆ ತಕ ಬಂದು ಹೇಳಿದ್ನಂದ್ರೆ ದೊಡ್ಡ ದೊಡ್ಡ ಜಗಳ ಹಾಕಾವ. ಯಾರೋ ಹೇಳ್ದಂಗೆ ಕೇಳಿ ನಾ ಬದುಕಬೇಕೇನ? ಬೇಕಂದ್ರೆ ಬದುಕಬೇಕ, ಇಲ್ಲಾಂದ್ರೆ ಜಗಳದ ದಾರಿ ಆಕೈತಿ ನೋಡ. ಎಷ್ಟು ದಿನ? ತಿಂಗಳ ಏನು 2 ತಿಂಗಳ ಏನು ವರ್ಷ? ಇಷ್ಟು ದಿನ ಕದ್ದು ಮುಚ್ಚಿ ನನ್ನ ಜೊತೆ ಇದಿ, ನಿನ್ನ ಸಾಯ್ತಕ ಇರ್ಬೇಕಾಗತ್ತ. ಈಗ ಹಿಂಗೆ ಹಠ ಹಿಡ್ಯಾಕತ್ತಿ ಅಂದ್ರೆ ಮುಂದೆ ಹೆಂಗೆ? ಮಂದಿ ಕಣ್ಣಿಗೆ ಅಷ್ಟ ಆಕೆಗೆ ಅಂತ ತೋರಿಸ್ಕೊಂಡಿ, ನಾನೇನು ಹಂಗಾರ? ಇನ್ನೊಂದು ಸ್ವಲ್ಪ ದಿನ ತಡಿ, ಆಕಿ ಮನ ಹೊಲಿಸ್ತೀನಿ. ಆಕಿಗೆ ಅಂದ್ರೂ ಮಕ್ಕಳಾಗಲ್ಲ. ನಿನಗೆ ಮಕ್ಕಳಾದವು ಅಂದ್ರೆ ಆ ಖುಷಿಯಿಂದ ಆಕಿ ನಿನ್ನ ಮನೆಯೊಳಗೆ ಕರ್ಕೋಬೋದಲ್ಲ. ಮಂದಿ ಕಡೆ ಅನಿಸ್ಕೊಳ್ಳೋದ ಆಗವಲ್ದ ನನಗೆ. ನೀ ಮೊಮ್ಮಕ್ಕಳು ಆಣಿಸ್ಬೇಕು ಚಿಂತ್ಯಾಗ ಇದ್ದಕ್ಕಿ ಮೋಸ ಮಾಡಿ ವಿಜಯಲಕ್ಷ್ಮಿ ಜೋಡಿ ನಾನು ಮದುವೆ ಮಾಡಿದೆ. ಯಾರಿಗೆ ನೆಮ್ಮದಿ ಐತೆಪ್ಪ? ಹಿರಿ ಸೊಸಿ ಇಂದ ಮನ್ಯಾಗ ತೊಟ್ಲ ತುಗ್ಲಿ, ನಾಳೆ ಹೊತ್ತು ಮೆರೆಸ್ತೀನಿ. ಅದಕ್ಕತ್ತೇನ? ಹಡ್ಯಾಕ ಹಿಂಗಾಕ ಆಕಿನ ಒಲ್ಲೆ ಅಂತಾಳೇನಪ್ಪ. ಆ ದೇವ್ರ ಹನಿಬಾರ್ದಾಗ ಆಕಿ ಮಕ್ಕಳ ಭಾಗ್ಯನ ಕೊಟ್ಟಿಲ್ಲ. ಹೇ, ಅಕ್ಕಿಗೆ ಮಕ್ಕಳ ಭಾಗ್ಯ ಇಲ್ಲ ಅಂತೇಳಿ ನಾವ್ಯಾಕೆ ಮೂಕ ಬಸವಣ್ಣ ಗತೆ ಕೊಂಡಿರ್ಬೇಕು? ಮತ್ತೊಂದು ಮದುವೆ ಮಾಡಿನಲ್ಲ, ವಂಶ ಬೆಳೆಸ. ನಮ್ದಕ್ಕಿನ ಬಿಟ್ಟ ಮತ್ತೊಬ್ಬಕಿನ ಕೊಳ್ಳಿಗೆ ತಾಳಿ ಕಟ್ಟಿನ ಅನ್ನೋ ಸುದ್ದಿ ಇಕ್ಕಿಗೆ ಏನ್ರ ಗೊತ್ತಾದ್ರ ಜೀವನ ಕಳ್ಕೊತಾಳ ಅನ್ನೋ ಚಿಂತ್ಯಾಗ ನಾ ಇದ್ರ ವಂಶ ಬೆಳೆಸಂತಿಯಲ್ಲಪ್ಪ. ಅದು ಯಾವ ಧೈರ್ಯದ ಮ್ಯಾಗ ಈ ಮಾತನ್ನಾಕತಿ? ಹೆಂಡತಿ ಮ್ಯಾಗಿರೋ ಪ್ರೀತಿ ಕಾಳಜಿಯಿಂದ ವಂಶ ಬೆಳೆಸಾಕ ಹಿಂದ ಮುಂದೆ ನೋಡಾಕತ್ತೀಯನ? ಹೌದಪ್ಪ, ಹೌದ. ನನ್ಗೆ ಆಕಿ ಹೆಚ್ಚ. ಯಾವ ವಂಶನೂ ಬೇಡ, ಯಾವ ಆಸ್ತಿ ಅಂತಸ್ತು ಬೇಡ. ಏನು ಮಾತಾಡ್ತಿಪ್ಪ? ಎಷ್ಟು ನಂಬ್ಯಾಳಂದ್ರ ಬಾಯಿ ಮಾತಾಡಕ್ ಸಾಧ್ಯನೇ ಇಲ್ಲ. ಏ, ಈಗ ಇದ್ದಕ್ಕೆ ಕೈಯಾಗ ಒಂದು ಮಗು ಕೊಟ್ಟ ಮುಂದೆ ಏನಾರ ಹಾಳು ಬಾಯಿ ಬಿದ್ದು ಹೋಗ. ಇಂತಕ್ಕಿನ ಮದುವೆಗ ನನ್ನ ಮಗ ಈ ಕಾರಣಕ್ಕಂತೇಳಿ ಹಿರಿಯಕಿನ ಒಪ್ಪಿಸು. ಆಮೇಲೆ ಈಕಿ ಮೈ ಮುಟ್ಟಿ ಸಂಸಾರ ಮಾಡ್ತೀನಿ, ನಿನ್ನ ಆಸೆನು ಈಡೇರಿಸ್ತೀನಿ. ಇಷ್ಟು ದಿನ ಆಯ್ತು ನಿನ್ನ ಮದುವೆ ಆಗಿ, ಒಂದಿನನೂ ಗಂಡು ಮನೆಗೆ ಹೋಗಲಿಲ್ಲ. ನಿನ್ನ ಗಂಡನಂತೂ ಒಂದಿನ ನಾನು ನೋಡಲಿಲ್ಲ. ಎಲ್ಲರದ ನಿನ್ನ ಗಂಡ? ಇಲ್ಲಿ ಇರಂಗಿಲ್ಲ ಅಕ್ಕ ಅವರು. ಇಲ್ಲಿ ಇರಂಗಿಲ್ಲ ಅಂತಂದ್ರೆ ಬೇರೆ ಕಡೆ ಕೆಲ್ಸಕ್ಕೆ ಹೋಗೋಣ. ಮತ್ತು ನೀನು ಅಲ್ಲೇ ಹೋಗ್ಬೇಕಿಲ್ಲ? ಕರ್ಕೊಂಡು ಹೋಗಂದ್ರ ಕರ್ಕೊಂಡು ಹೋಗವಲ್ರಕ್ಕ ಅವರು. ಅವ ಕರ್ಕೊಂಡು ಹೋಗಂಗಿಲ್ಲ ಅಂತೇಳಿ ನೀ ಏನರ ಇಲ್ಲ ಉಳಿದೆ ಅಂತಂದ್ರೆ ಅವ ಬೇರೆ ದಾರಿ ತುಳಿತಾನ. ನೀನು ಹೋಗ್ಬೇಕವ ಅಲ್ಲಿ. ಇವತ್ತೆಲ್ಲ ನಾಳೆ ಹೊಕ್ಕೇನಕ್ಕ. ಆದಷ್ಟು ಲಗುನ ಹೋಗಿ ಗಂಡನ ಪ್ರೀತಿ ಪಡ್ಕೊ. ತಾಳ್ಮೆ ಇರ್ಬೇಕಾ? ಎಲ್ಲರ ಮನಸ್ಸು ಹಿಂಗ ಇರೋದಿಲ್ಲ. ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕ. ಆಕಿಗೆ ಏನೋ ಬಾಯಿ ಬಿಟ್ಟು ಹೇಳಿಲ್ಲ. ಒಮ್ಮಿಂದೊಮ್ಮೆ ಆ ಮನೆಗೆ ಹೆಂಗೆ ಕರ್ಕೊಂಡು ಹೋಗೋದು ನಿನ್ನ? ಕರ್ಕೊಂಡು ಹೋಗ್ತೇನೆ ಅಂತಂದೇಳಿ ವರ್ಷ ಆತ ಇಲ್ಲೇ ಕುಂದ್ರಿಸಿದಿ. ನಿನಗೆ ನಮ್ಮ ಮನೆಗೆ ಬರುವ ಆಸೆ, ನಮ್ಮಪ್ಪಗ ಮೊಮ್ಮಕ್ಳು ಕಾಣುವ ಆಸೆ. ಆದ್ರೆ ಆಕಿಗೆ ನಾನಾ ಜೀವ, ನಾನಾ ಸರ್ವಸ್ವ, ನಾನಾ ಒಂದು ಲೋಕ. ಎತ್ತಾಗ ವಿಚಾರ ಮಾಡಿದ್ರು ಒಬ್ಬರಿಗೆ ಒಂದೊಂಥರ ಮೋಸ ಮಾಡೋದಾತ. ನಮ್ಮ ಅಪ್ಪನ ಮಾತು ಕೇಳಿ ದುಡುಕಿದ್ನೇನು ಅನ್ಸಾಕತೈತಿ. ನಿಮ್ಮ ನಂಬಿ ಕೊಟ್ಟು ನನ್ನ ಜೀವನ ಹಾಳು ಮಾಡ್ಕೊಂಡೇನೆ. ಅಪ್ಪನ ಮಾತು ಕೇಳಿ ನಿನ್ನ ಕೊಳ್ಳಿಗೆ ತಾಳಿ ಕಟ್ಟಿನಿ ಅಂದ್ರೆ ನಿನ್ನೂ ನಡು ನೀರಾಗ ಕೈ ಬಿಡೋದಿಲ್ಲ. ಮಕ್ಕಳಾಗಿಲ್ಲ ಅಂತೇಳಿ ಮರ್ಗಾಕತ್ತಳಲ್ಲ, ಆಕಿನೂ ಏನು ನಡು ನೀರಾಗ ಕೈ ಬಿಡೋದಿಲ್ಲ. ಆದ್ರೆ ಎಲ್ಲಿ ನಂಬಿಕೆ ಮೋಸ ಮಾಡಿದ್ನಿ ಅಂತ ಅನ್ಸಾತೈತಿ. ನೀ ನನ್ಗೆ ಮನ್ಯಾಗಿನ ಸೋದ್ರ ಮಾವ, ಆದ್ರೆ ಅಕ್ಕಿ ಹೊರಗ್ ನೀಕೆ. ಅದನ್ನ ಅರ್ಥ ಮಾಡ್ಕೊ. ಆಕಿ ಕೊಳ್ಳಿಗೆ ತಾಳಿ ಕಟ್ಟಿದ್ದು ಅದ ತಾಳಿ, ನಿನ್ನ ಕೊಳ್ಳಿಗೆ ತಾಳಿ ಕಟ್ಟಿದ್ದು ಅದ ತಾಳಿ. ವಿಜಯಲಕ್ಷ್ಮಿ ಗಂಡ ಯಾರು? ಮದ್ವೆ ಮಾಡ್ಕೊಂಡು ನೀನು ಯಾಕೆ ಗಂಡ ಮನೆಗೆ ಹೋಗಿಲಿಕ್ಕೆ? ಪಾಪ ಆಕಿ ಗಂಡ ಯಾರಂತ ನಿನಗೆ ಗೊತ್ತಿಲ್ಲ ಅಲ್ಲ? ನಿನ್ ಗಂಡನ್ ಕೇಳು, ಹೇಳ್ತಾನ ಅವನೆಲ್ಲ. ಅಂದ್ರೆ ಆಕಿನ ಗಂಡ ನನ್ನ ಗಂಡ ಪರಿಚಯ ಅದ ನಾನು? ಅಕ್ಕ, ನಿನಗೊಂದ್ ಮಾತು ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಹಾ, ಆಕಿ ಗಂಡ ಬೇರೆ ಯಾರೋ ಅಲ್ಲ, ನಿನ್ ಗಂಡನ. ಏನ್ ಹೇಳಾಕತ್ತಿ ನೀನು? ಏನ್ ಹೇಳಾಕತ್ತಿ? ಬಿಡವ, ಯಾರಿಗ್ ಗೊತ್ತಿಲ್ಲದ ಏನೈತಿ? ಬೇರೆ ಯಾರ ಅಲ್ಲ, ನಿಮ್ಮ ಅವನ ನಿನ್ ಗಂಡನ್ ಜೋಡಿ ಮದುವೆ ಮಾಡ್ಸಿರೋದು. ಯಾವಾಗ ಮದ್ವೆ ಮಾಡ್ಯಾರ? ಯಾಕೆ ಮದ್ವೆ ಮಾಡ್ಯಾರ? ನನಗೆ ಯಾಕೆ ಹೇಳಿಲ್ಲ? ಯಾವಾಗ ಮದ್ವೆ ಮಾಡ್ಯಾರ ಗೊತ್ತಿಲ್ಲ, ನಿನಗೆ ಯಾಕೆ ಹೇಳಿಲ್ಲೋ ಗೊತ್ತಿಲ್ಲ. ಆದ್ರ ಯಾಕೆ ಮದ್ವೆ ಮಾಡ್ಯಾರ ಅಂದ್ರ ನಿನಗೆ ಮಕ್ಳಾಗಿಲ್ಲಲ್ಲ, ಅದಕ್ಕ ಮದ್ವೆ ಮಾಡ್ಯಾರ. ನನ್ನ ಗಂಡ ನನ್ನ ಕಣ್ಣು ಮುಂದೆ ಚಂದಂಗೆ ಮಾತಾಡಿ ಬೆನ್ನಿಂದ ಚೋರಿ ಆಗ್ತಾನಂತೇಳಿ ನಾ ಅನ್ಕೊಂಡಿರ್ಲಿಲ್ಲ.
ಇಷ್ಟೆಲ್ಲ ಮೋಸ ಹೋಗಿ ಏನಂತ ಬದುಕ್ತಿ? ಸುಮ್ಮನೆ ಹೋಗಿ ಕುಂದ್ರು ತೋರ್ ಮನ್ಯಾಗ. ತವ್ರ ಮನೆಗೆ ಹೋಗಿ ಕುಂತ್ರು ಕೆಟ್ಟ ಹೆಸರು ಬರೋದು ನನಗ ಅಲ್ಲ. ತೋರ್ ಮನೆಗೆ ಹೋಗಿ ನಿನ್ ಮನ್ಸು ಒಪ್ಲಿಲ್ಲ ಅಂದ್ರ ನಿನ್ ಗಂಡನ ಎದ್ರಿ ನಿಂತ್ ಮಾತಾಡು. ಮೋಸ ಮಾಡ್ದವ್ನಿಗೆ ಮಾರಿ ತೋರ್ಸಕ್ಕಿಂತ ಸಾಯಿದ ಚಲೋ. ನನ್ನಂಗ ನೀನು ಒಂದ್ ಹೆಣ್ಣ, ಮನಸ್ನೇ ಮರುಗಬಾರ್ದು ಅಂತ ನಿನ್ನ ಹತ್ರ ಬಂದು ಹೇಳೇನಿ. ತಪ್ಪಿದ್ರ ನಂಗೆ ಕ್ಷಮ್ಸ. ನಿಂದೇನು ತಪ್ಪಿಲ್ವಾ? ನನಗೆ ಕಣ್ ತೆರೆಸಿದಿ ನೀನು. ಒಂದ್ ಮಾತು ಹೇಳ್ಬೇಕಂದ್ರ ನಿನ್ ಗಂಡಂದ ಏನೂ ತಪ್ಪಿಲ್ಲ, ತಪ್ಪೆಲ್ಲ ನಿಮ್ಮ ಮಾವಂದ. ತಪ್ಪು ನಮ್ಮ ಅವಂದಾದ್ರೂ ತಾಳಿ ಕಟ್ಟಿದ ಕೈ ಇವಂದ ಅಲ್ಲ. ಹಂಗೂ ಹಿಂಗೂ ಹೆಂಗೂ ಆಕಿಗೆ ಸುದ್ದಿ ಗೊತ್ತಾಗುದ. ನಾ ನಿನ್ನ ಮೈ ಮುಟ್ಟಿ ಮಡಿಲಾಗ ಒಂದು ಮಗು ಕೊಟ್ಟಿನಿ ಅಂದ್ರೆ ನಮ್ಮ ಅಪ್ಪನ ಆಸೆ ಕನಸರಿ ಈಡೇರ್ಸದಂಗೆ ಆಕೈತಿ. ಆಮೇಲೆ ಆಕಿನ ಮ್ಯಾಗ ಸ್ವಲ್ಪ ಪ್ರೀತಿರ ಹುಟ್ಟಿದ್ದು, ಇಲ್ಲ ಅಂದ್ರೆ ಹೆಂಗೆ ಎಲ್ಲರೂ ಸಾಯ್ಬೇಕಾಗತ್ತೆ. ಅಕ್ಕನ ಮೇಲೆ ನನ್ಗೇನು ಸಿಟ್ಟಿಲ್ಲ, ಆಕಿ ಕೊಡೋ ಪ್ರೀತಿ ನನಗೂ ಕೊಡ್ರಲ್ಲ. ನಿನ್ನ ಕೊಳ್ಳಿಗೆ ತಾಳಿ ಕಟ್ಟೀನಿ, ಆಕಿ ಕೊಡೋ ಪ್ರೀತಿ ನಿನಗೂ ಕೊಡ್ತೀನಿ. ಟೈಮ್ ಬರಲಿ. ಯಾಕವಾ ಮಕ್ಕಳಾಗುದಿಲ್ಲ ಅಂತ ಗೊತ್ತಾಯ್ತಿಲ್ಲ, ಮಕ್ಕಳಾಗುದಿಲ್ಲ ಅಂತ ಕಣ್ಣೀರು ಹಾಕಾಕತ್ತಿದೇನ? ನೀ ಎಷ್ಟು ಕಣ್ಣೀರು ಹಾಕಿರು ನಮ್ಮ ಕಳ್ಯನ್ ಕರಗುದಿಲ್ಲ ತಗೋ. ಅದಕ್ಕೆ ಕಣ್ಣೀರು ಬರಾಕತ್ತಿಲ್ಲ ಮಾವ. ನಂಬಿಸ್ಕೊತ್ಕೆ ಕೊಯ್ದ್ರಲ್ಲ, ಅದಕ್ಕೆ ಕಣ್ಣೀರು ಬರಾಕತ್ತಾವ. ನಂಬಿಸಿ ಏನು ಹೇಳಾಕತ್ತಿದ್ದೀನಿ? ನನಗೆ ಮಕ್ಕಳಾಗೋದಿಲ್ಲ ಅಂತೇಳಿ ನನ್ನ ಗಂಡಗ ಇನ್ನೊಂದು ಮದ್ವೆ ಮಾಡಿದ್ರಲ್ಲ, ಅದನ್ನ ಯಾಕೆ ನನ್ನ ಮುಂದೆ ಮುಚ್ಚಿಟ್ರಿ? ಮಾಡೀವಿ, ಏನಾತೀಗ? ಏನಾತಂತೇಳಿ ಎಷ್ಟು ಚಂದ ಕೇಳ್ತಿರಲ್ಲ ಮಾವ. ಅಂದ್ರಲ್ಲ ಇದ್ದು ಸತ್ತಂಗಳ. ನೋಡುವ, ನಿನಗಂತೂ ಮಕ್ಕಳಾಗೋದಿಲ್ಲ. ಇನ್ನು ಆಕಿಗೇರ ಮಕ್ಕಳಾದ್ರ ಮನಿ ಮರ್ಯಾದರ ಉಳಿತೈತಿಲ್ಲ. ಅದ ಮದ್ವೆ ಮಾಡಿದ ಮಾತು ನನ್ನ ಮುಂದೆ ಯಾಕೆ ಮುಚ್ಚಿಟ್ರಿ ಮಾವ? ಈಗೇನ ಹಂಗೂ ಹಿಂಗೂ ಗೊತ್ತಾತಲ್ಲ, ಏನು ಇರ್ತೀಯ ಸಾಯ್ತೀಯ? ಇದ್ರೆ ಯಾವ ಖುಷಿಯಿಂದ ಇರ್ಬೇಕು ಮಾವ? ಸತ್ರ ಇವ ಏನತ್ ನಿನಗ? ನೀವು ನನ್ನ ಸೊಸೆಯಾಗಿ ನೋಡೋ ಬದ್ಲಿ ಮಗಳಾಗಿ ನೋಡಿದ್ದೆ ಅಂತಂದ್ರೆ ನಾನು ನಿನ್ನ ತಂದೆ ಹೆಂಗೆ ನೋಡ್ತಿದ್ದೆಪ್ಪ, ತಂದೆ ನೋಡ್ತಿದ್ದೆ. ಸೋತ ನೆಲಕ್ಕೆ ಬಿದ್ದ ನನ್ನ ಕಣ್ಣು ತೆಗಿಸಿದೆವ ನೀನು. ನಾನು ನಿನಗೆ ಎಷ್ಟು ಕೆಂಡ ಕಾರಿದ್ರು ನಿನ್ನ ಮನುಷ್ಯನೊಳಗೆ ನನಗೆ ತಂದಿ ಸ್ಥಾನ ಕೊಟ್ಟಿ ಅಲ್ಲವಾ? ತಂದಿ ಸ್ಥಾನ ಕೊಟ್ಟಿ. ಮಾವ, ನಿಮ್ಮ ಸೊಸೆಯಾಗಿ ನಿಮ್ಮ ಆಸೆ ಕನಸುಗಳನ್ನು ನಾನೇನು ನೆರವೇರಿಸಲಿಲ್ಲ ಮಾವ. ಮುಂದಿನ ಜನ್ಮ ಒಂದನ್ನೋದಿತ್ತಂತಂದ್ರೆ ನಿಮ್ಮ ಮಗಳಾಗಿ ಹುಟ್ಟು ಬರ್ತೀನಿ ಮಾವ, ನಿಮ್ಮ ಮಗಳಾಗಿ ಹುಟ್ಟು. ಹಂಗೆಲ್ಲ ಮಾತಾಡ್ಬೇಡವ, ಹಂಗೆಲ್ಲ ಮಾತಾಡ್ಬೇಡ. ಈಗ ಏನಂತದಾತು ಅಂತ ಹಿಂಗೆಲ್ಲ ಮಾತಾಡಕತ್ತಿ ನೀನು. ಹಂಗೆಲ್ಲ ಮಾತಾಡ್ಬೇಡವ. ಮಾವ, ನಿಮ್ಮೆಲ್ಲರಿಗೂ ಇಷ್ಟು ಹಚ್ಚಾಗಿನ ಅಂತೇಳಿ ನನಗೆ ಗೊತ್ತಿರಲಿಲ್ಲ. ನಾನು ಹೋಗ್ತೀನಿ ಮಾವ, ಹೋಗ್ತೀನಿ. ಇವ ಹಂಗೆಲ್ಲ ಮಾತಾಡ್ಬೇಡವಾ. ನೋಡು, ಮುಂದಾಗುದೆಲ್ಲ ಚಲೋನ ಆಕೈತಿ. ಹಂಗೆಲ್ಲ ಮಾತಾಡ್ಬೇಡವ, ಮಾತಾಡ್ಬೇಡ. ಚಲೋ ಆದ್ರೆ ಅಷ್ಟೇ ಸಾಕು ಮಾವ. ನಿಮ್ಮೆಲ್ಲರಿಗೂ ಚಲೋ ಆಗ್ಲಿ ಅಂತ ನಾನು ಮೋಸ ಮಾಡೋರ್ ಮಧ್ಯ ಬದುಕಕ್ಕೆ ನನಗಿಷ್ಟ ಇಲ್ಲ. ಎಂತ ಅಲ್ಲನ್ನು ಕೆಲಸ ಮಾಡಿದೆವಾ. ಸ್ವಲ್ಪ ಗಟ್ಟಿ ಮನಸ್ಸು ಮಾಡಿ ಬದುಕಬೇಕಾಗಿತ್ತು. ಮಾವ, ಸೊಸೆಯಾಗಿ ನೋಡ್ಕೊಂಡು ಬರ್ಲಿ ಮಗಳಾಗಿ ನೋಡ್ಕೊಂಡಿದ್ದೆ ಅಂತಂದ್ರ ಗಟ್ಟಿ ತೆರೆಯಾಗಿ ಇರ್ತಿದ್ದೆ. ಮುಂದಿನ ಜನ್ಮ ಅನ್ನೋದಂತಂದ್ರ ನಿನ್ನ ಮಗಳಾಗಿ ಹುಟ್ಟು ಬರ್ತೀನಿ. ಆಗ ಬದುಕಾಕೊಂದು ಅವಕಾಶ ಮಾಡಿಕೊಡ್ತೀಯ.